ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅಂಜನಾ ಕುಚ್ಚು ಕ್ರಿಯೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನಾನು 6 ಎಳೆ ದಾರ ತೊಗೊಂಡಿದ್ದೀನಿ. ಬಟ್ಟೆಗೆ ಫಸ್ಟಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಅದರ ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಲಾಕ್ ಅಂದರೂ ಒಂದೇ, ಸಿಂಗಲ್ ಕ್ರೋಶೆಟ್ ಅಂದರೂ ಒಂದೇ. ನಾನು 2 ಸರಿ ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ 1 2 3 4 5 ಚೈನ್ ಹಾಕ್ತೀನಿ. ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿಬಿಟ್ಟು ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಆದಮೇಲೆ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ನಾನಿಲ್ಲಿ ಸರ್ಕಲ್ ಬೀಡ್ ತೊಗೊಳ್ತಾ ಇದ್ದೀನಿ. ಈ ಥರದ್ದು ಮೀಡಿಯಮ್ ಸೈಜು, ತುಂಬ ದೊಡ್ಡದಲ್ಲ ತುಂಬ ಚಿಕ್ಕದಲ್ಲ, ಮೀಡಿಯಮ್ ಸೈಜಿಂದು ಬೀಡ್ ತೊಗೊಂಡು ಬೀಡ್ ಲಾಕ್ ಮಾಡಿಕೊಂಡು ನಂತರ ಬಟ್ಟೆಗೆ ಲಾಕ್ ಮಾಡಿಬಿಟ್ಟು ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಲಾಕ್. ಪ್ರತಿಯೊಂದು ಬೀಡ್ ಹಾಕಿದ ಮೇಲೆ ಬಟ್ಟೆಗೆ ಲಾಕ್ ಮಾಡ್ತೀವಲ್ಲ, ಲಾಕ್ ಆದಮೇಲೆ ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕಿ ಲಾಕ್ ಮಾಡಬೇಕು. ನೋಡಿ, ಈ ಥರ ಲಾಕ್ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ಟೋಟಲಾಗಿ ನಾನು 5 ಬೀಡ್ಸ್ಗಳನ್ನ ಹಾಕ್ತೀನಿ. ಮೊದಲು ಸರಿ ನೋಡ್ತಾ ಇರೋಂಥವ್ರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಸಿಂಪಲ್ಲಾಗಿರೋ ಹಾಕೋಂತಹ ಡಿಸೈನ್ಗಳನ್ನ ನಾನು ತೋರಿಸಿದ್ದೀನಿ. ವಿಡಿಯೋದಲ್ಲಿ ಶಾರ್ಟ್ಸ್ಗಳನ್ನ ಹಾಕಿದ್ದೀನಿ, ತುಂಬ ಜನ ನೋಡಿದ್ದೀರಾ. ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಲಿಂಕ್ನ ಶೇರ್ ಮಾಡ್ತೀನಿ. ಇತ್ತೀಚೆಗೆ ಹಾಕಿರೋಂತಹ ಏನು ಸಿಂಪಲ್ ಆಗಿರೋಂತಹ ಡಿಸೈನ್ಸ್ಗಳು 250-200 ಒಳಗಡೆ ಹಾಕೋವಂಥದ್ದು. ನೋಡಿ, ಈ ಥರ ನಾನು 5 ಬೀಡ್ಸ್ಗಳನ್ನ ಹಾಕಿಬಿಟ್ಟು ಲಾಕ್ ಮಾಡ್ಕೊಂಡು ಹೋಗ್ತೀನಿ. ತುಂಬ ಅಂದರೆ ಇದನ್ನು ನೀವು ಗ್ರ್ಯಾಂಡಾಗಿ ಬ್ರೈಡಲ್ ಸ್ಯಾರಿ ಡಿಸೈನ್ಗೆ ಹಾಕಿ ಕೊಡ್ಬೋದು. ನಾನು ಹೆವಿ ಬ್ರೈಡಲ್ ಡಿಸೈನ್ನ ತೋರಿಸ್ತಾ ಇರೋದು. ಇದಕ್ಕೆ ನೀವು ಬಾಲ್ ಚೈನು, ಸ್ಟೋನ್ ಚೈನು ಬೇಕಂದರೆ ಸ್ಟಿಚ್ ಮಾಡ್ಬೋದು, ಅಂಟಿಸ್ಕೋಬೋದು. ನಾನು ಅದಿಲ್ಲದೇ ಹಾಕಿ ತೋರಿಸಿದ್ದೀನಿ. ಮತ್ತು 5 ಚೈನ್ ಹಾಕ್ತೀನಿ. ಹಾಕ್ಬಿಟ್ಟು ಬಟ್ಟೆಗೆ ಲಾಕ್ ಮಾಡ್ತೀನಿ. ಪಕ್ಕದಲ್ಲಿ ಮತ್ತೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ಟು. ಏನು ನಾವು ಬೀಡ್ಸ್ಗಳನ್ನ ಹಾಕ್ತೀವಿ ಬಟ್ಟೆಗೆ ಲಾಕ್ ಆದಮೇಲೆ ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕೋದನ್ನು ಮರಿಬೇಡಿ. ಯಾಕಂದರೆ ನಾವು ಲಾಕ್ ಮಾಡುವಾಗ ನೆಕ್ಸ್ಟ್ ಸ್ಟೆಪ್ ಹಾಕುವಾಗ ನಮಗೆ ಈಸಿ ಆಗುತ್ತೆ ಅಂದ್ಬಿಟ್ಟು ನಾನು 2 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಂಡು ಹೋಗಿದ್ದೀನಿ. ಪ್ರತಿಯೊಂದು ಬೀಡ್ ಹಾಕಿದಾಗ ನಿಮಗಿದೇ ಬೀಡ್ ತೊಗೋಬೇಕು ಅಂತ ಏನಿಲ್ಲ, ನೀವಿಲ್ಲಿ ಕ್ರಿಸ್ಟಲ್ ಬೀಡ್ಸ್ನೂ ಸಹ ಚೂಸ್ ಮಾಡಿ ಕೊಡ್ಬೋದು ಬ್ರೈಡಲ್ ಸ್ಯಾರಿಗೆ. ಇಷ್ಟೇ ಹಾಕಿಬಿಟ್ಟು ನೀವು ಏನು 5 ಚೈನ್ ಇದೆಯಲ್ಲ ಅಲ್ಲಿ ಕುಚ್ಚು ಕಟ್ಕೊಟ್ಕೊಡ್ಬೋದು. ಆ ಥರನೂ ಮಾಡ್ಬೋದು. ಒಂದೇ ಸ್ಟೆಪ್ನಲ್ಲಿ ಈ ಥರ ಹಾಕ್ಕೊಂಡೋಗಿ ಲಾಸ್ಟಿಗೆ ಒಂದು 4-5 ಚೈನ್ ಹಾಕಿಬಿಟ್ಟು ದಾರನ ಕಟ್ ಮಾಡಿಬಿಡ್ಬೇಕು. ಕಟ್ ಮಾಡಿ ನಮ್ಮ ಕಡೆ ಸೂಜಿಯಿಂದ ದಾರನ ಎಳ್ಕೊಂಡ್ರೆ ಟೈಟ್ ಆಗಿಬಿಡುತ್ತೆ. ನೋಡಿ, ಈ ಡಿಸೈನಿಗೆ ನೀವು ಕುಚ್ಚು ಕಟ್ಕೊಡ್ಬೋದು ಸಿಂಪಲಾಗಿ. ಅಂದರೆ ಅದಕ್ಕೆ ನೀವು ಕುಚ್ಚು ಕಟ್ಕೊಟ್ರೆ 250 ಚಾರ್ಜ್ ಮಾಡ್ಬೋದು. ಮತ್ತು ನಾನಿಲ್ಲಿ ಕಾಂಟ್ರಾಸ್ಟ್ ಕಲರ್ನಲ್ಲಿ ದಾರ ತೊಗೊಂಡು ಬಟ್ಟೆಗೆ ಲಾಕ್ ಮಾಡಿಬಿಟ್ಟು ಅದಾದ ನಂತರ ಏನು 5 ಚೈನ್ ಇತ್ತಲ್ಲ ಆ 5 ಚೈನಿಗೆ ಒಂದು ಸರಿ ಲಾಕ್ ಮಾಡಿಬಿಟ್ಟು 5 ಚೈನ್ ಹಾಕ್ತೀನಿ. ಹಾಕಿಬಿಟ್ಟು ಫಸ್ಟ್ನೇ ಸಿಂಗಲ್ ಕ್ರೋಶೆಟ್ ಏನು ಬಟ್ಟೆಗೆ ಲಾಕ್ ಮಾಡಿದ್ವಲ್ಲ ಅದ್ರ ಮೇಲೆ ಈ 5 ಚೈನ್ನ ಲಾಕ್ ಮಾಡ್ಕೊತೀನಿ. ಸ್ವಲ್ಪ ಟೈಟಾಗಿ ಬಿಡುತ್ತೆ, ಯಾಕಂದರೆ ಸೂಜಿ ತೂರಿಸಿ ಎಳೆಯುವಾಗ. ಆಮೇಲೆ ಬರ್ತಾ ಬರ್ತಾ ಸ್ವಲ್ಪ ಲೂಸ್ ಆದಾಗ ಕ್ಲೀನಾಗಿ ಹಾಕ್ಕೊಂಡು ಹೋಗ್ಬೋದು. 2 ಸಿಂಗಲ್ ಕ್ರೋಶೆಟ್ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆಟ್ ಹಾಕಿ ಲಾಕ್ ಮಾಡಿದೆ. ಈ ಬೀಡ್ ಹಿಂದ್ಗಡೆಗೆ 3 ಚೈನ್ ಹಾಕ್ತೀನಿ. ನೋಡಿ, ಆ ಬೀಡ್ ಹಿಂದ್ಗಡೆ 3 ಚೈನ್ ಹಾಕ್ಬಿಟ್ಟು ಫಸ್ಟ್ನೇ ಲಾಕ್ ಇದೆಯಲ್ಲ ಆ ಲಾಕ್ ಮೇಲೆ ಈ 3 ಚೈನ್ನ ಲಾಕ್ ಮಾಡ್ತೀನಿ. ನೋಡಿ, ಆ ಏನು 3 ಚೈನ್ ಇರುತ್ತಲ್ಲ ಅದು ಹಿಂದ್ಗಡೆ ಹೋಗುತ್ತೆ. ಮತ್ತು ಒಂದು ಸಿಂಗಲ್ ಕ್ರೋಶೆಟ್ಟು. ಈಗ ನೋಡಿ, ಇಲ್ಲಿ ನಾವೇನು ಈ ಬೀಡ್ಸ್ ಇದೆಯಲ್ಲ ಆ ಬೀಡ್ಸ್ ಹಿಂದೆ ಏನೂ ಮಾಡಬಾರ್ದು. ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಮಧ್ಯದಲ್ಲಿ 5ನೇ ಬೀಡ್ ಇದೆಯಲ್ಲ ಮಧ್ಯದಲ್ಲಿ 3ನೇ ಬೀಡ್, ಆ ಬೀಡ್ ಹಿಂದ್ಗಡೆಗೆ ಏನು ಲಾಕ್ ಮಾಡಿರ್ತೀವಲ್ಲ ಅಲ್ಲಿ ದಾರ ಇರುತ್ತೆ, 6 ಎಳೆ ದಾರ ಇರುತ್ತೆ. ಅದರೊಳಗಡೆ ಸೂಜಿ ತೋರಿಸ್ಬಿಟ್ಟು ದಾರ ತಂದುಬಿಟ್ಟು 2ರಿಂದ 1 ಸರಿ ಮತ್ತು 2ರಿಂದ 1 ಸರಿ ನಾನಿಲ್ಲಿ ಟ್ರಿಬಲ್ ಕ್ರೋಶೆನ ಹಾಕ್ತಾಯಿದ್ದೀನಿ. ಸೂಜಿ ಮೇಲೆ 2 ಸರಿ ದಾರ ತೊಗೋಬೇಕು. ಸ್ವಲ್ಪ ಲೆಂತಿಯಾಗಿ ಎಳ್ಕೋಬೇಕು, ಯಾಕಂದರೆ ಆ ಬೀಡಿಗೂ ಮತ್ತು ಅದಕ್ಕೂ ಕ್ಲೀನಾಗಿ ಕುತ್ಕೊಳ್ಳೋ ಥರ ಸ್ವಲ್ಪ ಲೆಂತಿಯಾಗಿ ಎಳ್ಕೊಂಡ್ಬಿಟ್ಟು ಟ್ರಿಬಲ್ ಕ್ರೋಶೆನ ಹಾಕಬೇಕು. 2ರಿಂದ 1 ಸರಿ 2ರಿಂದ 1 ಸರಿ 2ರಿಂದ 1 ಸರಿ. ನೋಡಿ, ಇವಾಗ 3ನೇ ಟ್ರಿಬಲ್ ಕ್ರೋಶೆನ ಹಾಕ್ತಾಯಿದ್ದೀನಿ. ಟೋಟಲಾಗಿ ನಾವಿಲ್ಲಿ 11 ಟ್ರಿಬಲ್ ಕ್ರೋಶೆಗಳನ್ನ ಹಾಕ್ತೀವಿ. ನೋಡಿ, ಇಲ್ಲಿ ಈ ಥರ ದಾರ ಎಕ್ಸ್ಟ್ರಾ ಅಕಸ್ಮಾತ್ ಗಂಟು ಕಟ್ಟಿದಾಗ ಬಂದಾಗ ದಾರನ ಕಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ಏನು ಕುಚ್ಚು ಹಾಕ್ತಾ ಇರ್ತೀರಲ್ಲ ಆ ಡಿಸೈನ್ ಜೊತೆಗೆ ಸೇರಿಸ್ಕೊಂಡ್ಬಿಟ್ಟು ಹಾಕಿದ್ರೂ ಅದು ಕ್ಲೀನಾಗಿ ಬ್ಯಾಕ್ ಸೈಡ್ ಹೋಗೋ ಥರ ಮಾಡಿಕೊಂಡು ಹಾಕ್ಕೋಬೇಕು. ಇಲ್ಲಿ ನೋಡಿ, ಟ್ರಿಬಲ್ ಕ್ರೋಶೆನ ನೀವು ಸ್ವಲ್ಪ ಲೆಂತಿಯಾಗಿ ಎಳ್ಕೋಬೇಕು. ಯಾಕಂದರೆ ಇಲ್ಲಿ ನಾವು ಒಂದು ಬೀಡನ್ನ ಆ್ಯಡ್ ಇದೆಯಲ್ಲ 2ನೇ ಬೀಡು, ಅದಕ್ಕೂ ನೋಡಿಕೊಂಡು ಕ್ಲೀನಾಗಿ
ಸ್ವಲ್ಪ ಲೆಂತಾಗಿ ಎಳ್ಕೊಂಡು ಹಾಕ್ಕೋಬೇಕು. 2ರಿಂದ 1 ಸರಿ, 2ರಿಂದ 1 ಸರಿ, 2ರಿಂದ 1 ಸರಿ. ಇಲ್ಲಿ ಟೋಟಲಾಗಿ ನಾನು 11 ಟ್ರಿಬಲ್ ಕ್ರೋಶೆನ ಹಾಕ್ಬಿಟ್ಟು ತೋರಿಸ್ತೀನಿ. ಇದರಲ್ಲಿ ನೀವು ಇನ್ನೂ ವೆರೈಟಿ ಮಾಡ್ಬೋದು. ಇಲ್ಲಿ ನಾನು ಇನ್ನೊಂದು ಐಡಿಯಾ ಹೇಳ್ಕೊಡ್ತೀನಿ. ಏನಿಲ್ಲಿ ಟ್ರಿಬಲ್ ಕ್ರೋಶೆ ಹಾಕ್ತಿದ್ರಲ್ಲ, ನೀವು 2 ಸ್ಟೆಪ್ನಲ್ಲಿ ಹಾಕ್ಕೊಡ್ತೀನಿ ಅಂದರೆ ಇಲ್ಲಿ ಟ್ರಿಬಲ್ ಕ್ರೋಶೆ ಹಾಕಿಬಿಟ್ಟು 1 ಟ್ರಿಬಲ್ ಕ್ರೋಶೆ ಹಾಕಿ 1 ಬೀಡನ್ನ ಹಾಕ್ಬೋದು. ಬೇಡ ಅಂದರೆ ಒಂದು ಟ್ರಿಬಲ್ ಕ್ರೋಶೆ ಹಾಕಿಬಿಟ್ಟು 3 ಚೈನ್ ಹಾಕಿ ಪಿಕ್ಔಟ್ ಮಾಡ್ಬೋದು. ಅದು ಒಂಥರ ಡಿಸೈನ್ ಆಗುತ್ತೆ. ನೀವು ಏನು ನಿಮ್ಮ ಕ್ರಿಯೇಟಿವಿಟಿ, ನೀವು ಯಾವ ಥರ ನೀವು ಇದರಲ್ಲಿ ಚೇಂಜ್ ಮಾಡಿಕೊಂಡು ಅಷ್ಟು ಥರ ನಾವು ಡಿಸೈನ್ನ ಹಾಕ್ಕೊಂಡು ಹೋಗ್ಬೋದು. ಏನಂದರೆ ಸ್ವಲ್ಪ ಚೇಂಜಸ್ಗಳನ್ನ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ, ಇನ್ನೇನಿಲ್ಲ. ಇದೇ ಬೇಸ್ ಲೈನ್ಗೆ ನೀವು ಈ ಥರ ಸಿಂಪಲ್ ವರ್ಕು ಹಾಕ್ಬೋದು. ಫಸ್ಟ್ ತೋರಿಸಿದ್ನಲ್ಲ ಅದೇ ಥರ ಈ ಥರ ಸೆಕೆಂಡ್ ಸ್ಟೆಪ್ ಹಾಕ್ಬಿಟ್ಟು ಸಹ ನೀವು ತೋರಿಸ್ಬೋದು. ನೋಡಿ, ಇಲ್ಲಿ 2 ಸಿಂಗಲ್ ಕ್ರೋಶೆಟ್ ಹಾಕಿದ್ನಲ್ಲ, ಆ ಬೀಡ್ ಪಕ್ಕ ಅದೇ ಥರನೇ ಈ ಆರ್ಚ್ನ ಕಂಪ್ಲೀಟ್ ಮಾಡಿಬಿಟ್ಟು ಅಲ್ಲಿ ಸಿಂಗಲ್ ಕ್ರೋಶೆಟ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ನಾನು ಹೇಳಿದ್ನಲ್ಲ, ಫಸ್ಟ್ ಬೇಸ್ ಲೈನಿಗೆ ಒಂದು ಕುಚ್ಚು ಹಾಕಿ ಕೊಡ್ಬೋದು. ಸೆಕೆಂಡ್ ಸ್ಟೆಪ್ ಇವಾಗ ತೋರಿಸ್ತಾ ಇರೋದ್ರನ್ನೂ ಸಹ ನೀವು ಕುಚ್ಚು ಹಾಕಿಬಿಟ್ಟು ತೋರಿಸ್ಬೋದು. ಅದರಲ್ಲಿ 2 ಥರ ಹೇಳಿದೆ, ಬೀಡ್ ಹಾಕಿನೂ ಮಾಡ್ಬೋದು, ಪಿಕೋಟ್ ಹಾಕಿನೂ ಮಾಡ್ಬೋದು. ಆ ಥರ ಆಗುತ್ತೆ. ಬೇಡ ಅಂದರೆ ಸಿಂಪಲಾಗಿ ಈ ಥರನೂ ಹಾಕ್ಕೊಡ್ಬೋದು. ಇದರಲ್ಲಿ ನಾನು ಇನ್ನೊಂದು ಸ್ಟೆಪ್ ತೋರಿಸ್ತೀನಿ. 3rd ಸ್ಟೆಪ್ಪು ಇದು ಬ್ರೈಡಲ್ ಸ್ಯಾರಿ ಆಗಿರೋದ್ರಿಂದ 3rd ಸ್ಟೆಪ್ ಹಾಕಿ ತೋರಿಸ್ತೀನಿ ನಾನಿವಾಗ. ಸೇಮ್ 5 ಚೈನ್ ಇರೋ ಕಡೆಗೆ ಮತ್ತೆ 5 ಚೈನ್ ಹಾಕಬೇಕು, 2 ಸರಿ ಲಾಕ್ ಮಾಡಬೇಕು, 3 ಚೈನ್ ಹಾಕ್ತೀನಿ. 3 ಚೈನ್ ಹಾಕಿಬಿಟ್ಟು ಫಸ್ಟ್ನೇ ಸಿಂಗಲ್ ಕ್ರೋಶೆಟ್ ಮೇಲೆ ನಾನು ಲಾಕ್ ಮಾಡ್ಕೊತೀನಿ. ಇಲ್ಲಿ ಏನಂದರೆ ನಾನು ಸ್ವಲ್ಪ ವೀಡಿಯೋನ ಫಾಸ್ಟಾಗಿ ಮಾಡಿದ್ದೀನಿ, ಯಾಕಂದರೆ ಈ ಕಂಬಗಳೆಲ್ಲ ಹಾಕೋದು ತುಂಬ ಈಸಿ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ. ನೋಡಿ, ಈ ಥರ ನಾನು ಇಲ್ಲಿನೂ ಸಹ 11 ಟ್ರಿಬಲ್ ಕ್ರೋಶೆನ ಮಾಡಿ ತೋರಿಸ್ತೀನಿ. ನೋಡಿ, ಈ ಸ್ಟೆಪ್ಪಿಗೂ ನೀವು ಕುಚ್ಚು ಕಟ್ಟಿ ಕೊಡ್ಬೋದು. ಬೇಕಂದರೆ ನಾನು ಹೇಳಿದ್ನಲ್ಲ ಆ ಥರ ಮಾಡ್ಬೋದು. ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಮಧ್ಯದಲ್ಲಿರೋಂತಹ ಬೀಡು, ಆ ಕಡೆ 2 ಈ ಕಡೆ 2 ಬೀಡ್, ಮಧ್ಯದಲ್ಲಿರೋಂಥ ಬೀಡಿಗೆ ಹಿಂದ್ಗಡೆ ದಾರಕ್ಕೆ ಟ್ರಿಬಲ್ ಕ್ರೋಶೆನ ಹಾಕ್ತೀನಿ. ಟೋಟಲಾಗಿ 11 ಟ್ರಿಬಲ್ ಕ್ರೋಶೆಗಳನ್ನ ಹಾಕ್ಬಿಟ್ಟು ನಾನು ತೋರಿಸ್ತೀನಿ. ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು 2 ಸ್ಟೆಪ್ನಲ್ಲಿ ಅಂದರೆ ಸ್ವಲ್ಪ ವೀಡಿಯೋನ ಫಾಸ್ಟಾಗಿ ಮಾಡಿ ತೋರಿಸಿದ್ದೀನಿ. 11 ಟ್ರಿಬಲ್ ಕ್ರೋಶೆ ಆಯಿತು. ಇವಾಗ ನೆಕ್ಸ್ಟ್ ಬೀಡ್ ಪಕ್ಕ ಏನು ಲಾಕ್ ಇತ್ತಲ್ಲ, ಆ ಲಾಕ್ ಮೇಲೆ ಒಂದು ಸರಿ ಲಾಕ್, ಅದ್ರ ಪಕ್ಕದಲ್ಲಿ ಇರೋದು ಲಾಕ್ ಮೇಲೆ ಮತ್ತೆ ಒಂದು ಸರಿ ಲಾಕ್, ಅದಾದಮೇಲೆ 3 ಚೈನು, ಮತ್ತು ಲಾಕ್ ಮೇಲೆ ಲಾಕ್ ಮಾಡಬೇಕು. ನಿಮ್ಮ ಅಕಸ್ಮಾತ್ ನೀವೇನಾದ್ರು ಬೀಡ್ ಸ್ವಲ್ಪ ದೊಡ್ಡದು ತೊಗೊಂಡ್ರೆ ಅಲ್ಲಿ 4 ಚೈನ್ ಆದರೂ ಹಾಕ್ಬೋದು, 5 ಚೈನ್ ಆದರೂ ಹಾಕ್ಬೋದು. ಮತ್ತು 5 ಚೈನ್ ಇರೋ ಕಡೆಗೆ 5 ಚೈನ್ ಹಾಕಿ ಫಸ್ಟ್ನೇ ಲಾಕ್ ಮೇಲೆ ಲಾಕ್ ಮಾಡಿ, ಪಕ್ಕದಲ್ಲಿ ಲಾಕ್ ಇರೋ ಮೇಲೆ ಮತ್ತೆ ಲಾಕ್ ಮಾಡಿಬಿಟ್ಟು ಒಂದು 3 ಅಥವಾ 4 ಚೈನ್ಗಳನ್ನ ಎಕ್ಸ್ಟ್ರಾ ಹಾಕಿಬಿಟ್ಟು ದಾರನ ಕಟ್ ಮಾಡ್ಕೋಬೇಕು. ಸ್ವಲ್ಪ ಲೆಂತಿಯಾಗೆ ದಾರ ಕಟ್ ಮಾಡ್ಕೊಳ್ಳಿ. ನೀವು ಕುಚ್ಚು ಕಟ್ಟುವಾಗ ಜೊತೆಗೆ ಸೇರಿಸ್ಕೊಂಡು ಕಟ್ಬೋದು. ಇಲ್ಲಾಂದರೆ ಫ್ಯಾಬ್ರಿಕ್ ಗ್ಲೂಯಿಂದ ಕ್ಲೀನಾಗಿ ಕಟ್ ಮಾಡಿಬಿಟ್ಟು ಹಿಂದ್ಗಡೆ ಬ್ಯಾಕ್ ಸೈಡು ಗ್ಲೂ ಹಾಕಿ ಅಂಟಿಸ್ಕೋಬೋದು. ನೋಡಿ, ಈ ಸ್ಟೆಪ್ಪಿಗೂ ನೀವು ಕುಚ್ಚು ಕಟ್ಟಿ ಕೊಡ್ಬೋದು. ತುಂಬ ಈಸಿಯಾಗಿದೆ. ಇಲ್ಲಿನೂ ಸಹ ನಾನು 3rd ಸ್ಟೆಪ್ ತೋರಿಸ್ತೀನಿ. ನೋಡಿ, 11 ಪಿಕಾಟ್ಸ್ ನಾನು ಎಷ್ಟು ಹೇಳಿದ್ದೀನೋ ಇಲ್ಲಿ ನೋಡಿ, ಬೇಕಂದರೆ ನೀವು ಬೀಡ್ಸ್ಗಳನ್ನ ಆ್ಯಡ್ ಮಾಡ್ಬೋದು. ನಾವು ಯಾವ ಥರನಾದರೂ ಐಡಿಯಾ ಮಾಡಿಕೊಂಡು ಕುಚ್ಚುಗಳನ್ನ ಹಾಕಿ ಕೊಡ್ಬೋದು. ಲಾಕ್ ಇರೋ ಕಡೆ ಲಾಕ್, ಈ 5 ಚೈನ್ ಹಾಕಿದ್ವಲ್ಲ ಮೇಲೆ ಒಂದು ಕಾಂಟ್ರಾಸ್ಟ್ ಕಲರ್, ಅದ್ರ ಒಳಗಡೆಗೆ ಹೋಗಿ ದಾರ ತಂದುಬಿಟ್ಟು ಅಲ್ಲಿ ಒಂದು ಸರಿ ನಾನು ಎಕ್ಸ್ಟ್ರಾ ಒಂದು ಲಾಕ್ ಮಾಡ್ತೀನಿ. ಲಾಕ್ ಮಾಡಿಬಿಟ್ಟು ಮತ್ತು ಇವಾಗ 5 ಚೈನ್ ಇರೋ ಕಡೆಗೆ 5 ಚೈನೇ ಹಾಕ್ತೀನಿ, ಬಿಟ್ಟು ಫಸ್ಟ್ನೇ ಲಾಕ್ ಮೇಲೆ ಲಾಕ್ ಮಾಡ್ತೀನಿ. ಕೆಳಗಡೆ ಏನು ಬೇಸ್ ಲೈನ್ ಇತ್ತಲ್ಲ ಅದ್ರ ಮೇಲೆ ಲಾಕ್ ಮಾಡಬಾರ್ದು. ಸೆಕೆಂಡ್ ಸ್ಟೆಪ್ ಹಾಕಿದ್ವಲ್ಲ ಅಲ್ಲಿ ಲಾಕ್ ಇರುತ್ತಲ್ಲ ಅದ್ರ ಮೇಲೆ ಲಾಕ್ ಮಾಡಬೇಕು. 2 ಲಾಕ್ ಆದಮೇಲೆ ಈಗ ಇಲ್ಲಿ ಏನು 3 ಚೈನ್ ಇದೆಯಲ್ಲ ಆ 3 ಚೈನ್ ಮೇಲೆ ನಾವಿವಾಗ ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಿ ಲಾಕ್ ಮಾಡ್ತೀನಿ. ಇಲ್ಲಿ ನೋಡಿ, ಆ 3 ಚೈನ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು 1 2 3 ಆದರೂ ಹಾಕ್ಬೋದು, 2 ಆದರೂ ಸಿಂಗಲ್ ಕ್ರೋಶೆಟ್ ಹಾಕ್ಬೋದು. ನಾನು 3 ಹಾಕಿದ್ದೀನಿ, ಬಟ್ 1 ಬಿಚ್ಚಿಬಿಟ್ಟು ನಾನು 2 ಸಿಂಗಲ್ ಕ್ರೋಶೆಟ್ ಹಾಕಿರೋದು. ಇವಾಗ ಸೂಜಿ ಮೇಲೆ 1 ಸರಿ ದಾರ ತೊಗೊಂಡು ಈ ಕಂಬದ ಮೇಲೆ ಚೈನ್ ಇದೆಯಲ್ಲ, ಚೈನ್ ಮೇಲೆ ಹೋಲ್ ಕಾಣ್ತಾ ಇದೆಯಲ್ಲ, ಆ ಹೋಲ್ ಒಳಗಡೆಗೆ ಸೂಜಿ ತೂರಿಸಿ ದಾರ ತಂದುಬಿಟ್ಟು ಕಂಬ ಹಾಕ್ತೀನಿ. ಕಂಬ ಹಾಕಿಬಿಟ್ಟು 1 2 3 ಚೈನು ಕಂಬದ ಹಿಂದ್ಗಡೆ ಹೋಗಿ ದಾರ ತಂದುಬಿಟ್ಟು ಒಂದು ಪಿಕಾಟ್. ಇಲ್ಲಿ ನೀವು ಬೇಕಂದರೆ ಬೀಡ್ಸ್ಗಳನ್ನ ಆ್ಯಡ್ ಮಾಡ್ಬೋದು. ಒಂದು ಪಿಕಾಟ್ ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡ್ಬೋದು. ಬೇಡ ಅಂದರೆ ಈ ಥರ ಪ್ಲೇನ್ ಆದರೂ ಬಿಡ್ಬೋದು. ಒಂದು ಕಂಬದ ಮೇಲೆ ಮತ್ತೆ ಹೋಲ್ ಇರುತ್ತಲ್ಲ, ಆ ಹೋಲ್ ಮೇಲೆ ಮತ್ತೆ ಒಂದು ಕಂಬ ಹಾಕಬೇಕು.
ಎರಡರಿಂದ ಒಂದು ಸರಿ ದಾರ ತಂದುಬಿಟ್ಟು 1 2 3 ಚೈನು ಪಿಕಾಟ್. ಮತ್ತು ಸೂಜಿ ಮೇಲೆ ದಾರ ತೊಗೋಬೇಕು. ಕಂಬದ ಮೇಲೆ ಏನು ಟ್ರಿಬಲ್ ಕ್ರೋಶೆ ಮೇಲೆ ಕಂಬದ ಮೇಲೆ ಹೋಲ್ ಇರುತ್ತಲ್ಲ ಆ ಹೋಲಿಗೆ ಪಿಕಾಟ್ಗಳನ್ನ ಹಾಕ್ಕೊಂಡು ಹೋಗಬೇಕು. ಇದೇ ಥರನೇ ಇಲ್ಲಿ ಏನು 13 ಕಂಬ ಹಾಕಿದೆ ನಾನು, ಅಂದರೆ ಕೆಳಗಡೆಗೆ ಅಲ್ಲಿ 13 ಕಂಬಗಳನ್ನ ಹಾಕಿರೋದು. 13 ಪಿಕಾಟ್ಸ್ಗಳು ಬರುತ್ತೆ ಕರೆಕ್ಟಾಗಿ ಒಂದೊಂದು ಕಂಬದ ಮೇಲೆ. 11 ಅಲ್ಲ, ನಾನು ಕನ್ಫ್ಯೂಸ್ ಮಾಡ್ಕೊಂಡು ಹೇಳಿದೆ. ಸೆಕೆಂಡ್ ಲೈನ್ ಏನಿದೆ ಅಲ್ಲ ಅದು 11 13 ಕಂಬಗಳು. ಅದು 13 ಕಂಬದ ಮೇಲೆ 13 ಪಿಕಾಟ್ಸ್ಗಳು ಬರುತ್ತೆ ನೋಡಿ. 1 2 3 4 5 6 7 8 10 11 12 13. ಇಲ್ಲಿ 13 ಕಂಬ, ಅದರ ಮೇಲೆ 13 ಪಿಕಾಟ್ಸ್ಗಳು. ನಾನು ಕನ್ಫ್ಯೂಸ್ ಮಾಡಿಕೊಂಡು 11 ಅಂತ ಹೇಳಿದೆ, ಬಟ್ 13 ಕಂಬಗಳನ್ನ ಹಾಕಿರೋದು ನೋಡಿ. 13 ಕಂಬಗಳು ಆದಮೇಲೆ ಪಿಕಾಟ್ಸ್ ಆದಮೇಲೆ ಮತ್ತೆ ಏನು 3 ಚೈನ್ ಇತ್ತಲ್ಲ ಅಲ್ಲಿ 2 ಸರಿ ನಾನು ಸಿಂಗಲ್ ಕ್ರೋಶೆಟಿಂದ ಲಾಕ್ ಮಾಡಿಬಿಟ್ಟು ನೆಕ್ಸ್ಟ್ ಬೀಡ್ ಪಕ್ಕ ಏನು ಲಾಕ್ ಇತ್ತಲ್ಲ ಆ ಲಾಕ್ ಮೇಲೆ 2 ಲಾಕ್ಗಳನ್ನ ಮಾಡ್ತೀನಿ ನೋಡಿ. ಕ್ಲೀನಾಗಿ ಕೂತ್ಕೊಳ್ಳುತ್ತೆ, ಎಲ್ಲೂ ಸಹ ನಿಮಗೆ ಫೋಲ್ಡ್ ಆಗೋ ಚಾನ್ಸಸ್ ಇರಲ್ಲ, ಸ್ಟಿಫಾಗಿರುತ್ತೆ. ನಾನು ಹೇಳಿದ ಕೌಂಟ್ಸ್ ಮಾಡಿ 13 ಸೆಕೆಂಡ್ ಸ್ಟೆಪ್ಪು ಕಂಬ ಟ್ರಿಬಲ್ ಕ್ರೋಶೆ, ಅದ್ರ ಮೇಲೆ 13 ಪಿಕಾಟ್ಸ್ಗಳು ಬರುತ್ತೆ. ಬೀಡ್ಸ್ಗಳು ಆ ಆರ್ಚ್ ಮೇಲೆ ಕೂತಿರೋ ಥರ ಕಾಣುತ್ತೆ, ನೋಡ್ತಾ ಇರ್ಬೋದು ನೀವು. ನಿಮಗೆ 1 ಇಂಚು ಅಥವಾ 1.25 ಇಂಚಿನಷ್ಟು ನಿಮಗೆ ಅಷ್ಟು ದೊಡ್ಡದಾಗಿ ಅದೇನು ಆರ್ಚ್ ಬರುತ್ತೆ. ಮತ್ತು 5 ಚೈನ್ ಇರೋ ಕಡೆಗೆ 5 ಚೈನ್ ಹಾಕ್ತೀನಿ, ಲಾಕ್ ಇರೋ ಕಡೆಗೆ ಲಾಕ್ ಮಾಡಿಕೊಂಡು ಮತ್ತು ಪಕ್ಕದಲ್ಲಿ ಯಾವ ಥರ ನಾವು ಎಕ್ಸ್ಟ್ರಾ ಲಾಕ್ ಮಾಡಿಬಿಟ್ಟು 2 ಲಾಕ್ ಮಾಡಿದ್ವಲ್ಲ 3 ಚೈನ್ ಒಳಗಡೆಗೆ, ಅದೇ ಥರನೇ 3 ಚೈನ್ ಒಳಗಡೆಗೆ 2ರಿಂದ 3 ಆದರೂ ಲಾಕ್ ಮಾಡ್ಬೋದು, 2 ಆದರೂ ಲಾಕ್ ಮಾಡ್ಬೋದು ನೋಡಿ. ಇವಾಗ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಕಂಬದ ಮೇಲೆ ಹೋಲ್ ಕಾಣ್ತಾ ಇದೆಯಲ್ಲ, ಪಿಕಾಟ್ ಏನು ಟ್ರಿಬಲ್ ಕ್ರೋಶೆ ಹಾಕಿದ್ವಲ್ಲ ಅದ್ರ ಮೇಲೆ ಹೋಲ್ ಇರುತ್ತೆ. ಹೋಲ್ ಮೇಲೆ ಮತ್ತೆ ಒಂದು ಕಂಬ ಹಾಕಿದ ಮೇಲೆ 3 ಚೈನ್ ಹಾಕ್ಬಿಟ್ಟು ಪಿಕಾಟ್. ಇದೇ ಥರನೇ ಇಲ್ಲಿನೂ ಸಹ 13 ಟ್ರಿಬಲ್ ಕ್ರೋಶೆ ಮೇಲೆ 13 ಪಿಕಾಟ್ಸ್ಗಳು ಬರುತ್ತೆ. ಇಲ್ಲಿ ಬೇಕಂದರೆ ನೀವು ಏನಿಲ್ಲ, ನಾನು ಕಂಬ ಹಾಕ್ತಿದ್ದೀನಲ್ಲ, ಜಸ್ಟ್ ಡಬಲ್ ಕ್ರೋಶೆಟ್ ಹಾಕ್ತಾಯಿದ್ದೀನಲ್ಲ, ಅದನ್ನು ಸಹ ಟ್ರಿಬಲ್ ಕ್ರೋಶೆಟ್ನು ಸಹ ನೀವು ಹಾಕ್ಕೊಂಡು ಇನ್ನು ಬ್ರಾಡಾಗಿರೋಂತಹ ಏನು ಆರ್ಚು ಬರೋ ಥರ ಮಾಡ್ಕೋಬೋದು. ತುಂಬ ವೇರಿಯೇಷನ್ನ ನಾವೇ ನಮ್ಮ ಐಡಿಯಾ ಮೇಲೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಕಾಂಟ್ರಾಸ್ಟ್ ಕಲರ್ ಕಟ್ಟಿದ್ದೀನಿ ನಾನೇ, ಬೇಕು ಅಂತಲೇ ಈ ಥರ ಹಾಕ್ಕೊಂಡು ಹೋಗ್ಬೋದು. ಬೇಕಂದರೆ ಬಾಲ್ ಚೈನು ಸ್ಟೋನ್ ಚೈನು ಸಹ ಸ್ಟಿಕ್ ಮಾಡಿ ಕೊಡ್ಬೋದು. ಹ್ಯಾಂಗಿಂಗ್ ಡಿಸೈನ್ ಬೇಕು ಅಂದರೆ ಹ್ಯಾಂಗಿಂಗ್ ಬೀಡ್ಸ್ನಲ್ಲಿ ಹಾಕಿರೋಂತಹ ಡಿಸೈನ್ ಇದೆ, ನಾನು ಹೊಸಬ್ರಾಗಿದ್ದರೆ ನನ್ನ ಚಾನಲ್ನಲ್ಲಿ ಇದೆ ನೋಡಿ. ಹ್ಯಾಂಗಿಂಗ್ ಬೀಡ್ಸ್ಗಳನ್ನೂ ಸಹ ನೀವು ಈ ಏನು ಮಧ್ಯದಲ್ಲಿ ಆರ್ಚ್ ಮಧ್ಯದಲ್ಲಿ ಅಂದರೆ 13ನೇ ಪಿಕಾಟ್ ಮಧ್ಯದಲ್ಲಿ ಆ ಕಡೆ ಈ ಕಡೆ ಬಿಟ್ಟರೆ ಮಧ್ಯದಲ್ಲಿರುತ್ತಲ್ಲ ಅದಕ್ಕೆ ನೀವು ಪಿಕಾಟ್ ಅದಕ್ಕೆ ಸ್ಟಿಚ್ ಮಾಡ್ಬೋದು, ಸೂಜಿ ದಾರದಿಂದ ಆ ಥರನೂ ಮಾಡ್ಕೋಬೋದು. ಬೀಡ್ಸ್ಗಳು ಜಾಸ್ತಿ ಇಲ್ಲ, ತುಂಬ ಸಿಂಪಲ್ಲಾಗಿರೋಂತಹ ಡಿಸೈನ್ನ ತೋರಿಸಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ, ಈ ಡಿಸೈನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಈ ಬೀಡ್ಸ್ಗಳು ಬೇಡ ಅಂದರೆ ಜಸ್ಟ್ ನೀವು 3 ಚೈನ್ ಹಾಕ್ಕೊಂಡು ಸಹ ನೀವು ಬೇಸ್ ಲೈನಲ್ಲಿ ಮಾಡ್ಕೋಬೋದು. ಬೀಡ್ಸೇ ಬೇಡ ಅಂದರೆ ಆ ಬೀಡ್ಸ್ಗಳನ್ನ ಸ್ಕಿಪ್ ಮಾಡಿಬಿಟ್ಟು ಅಲ್ಲಿ 3 ಚೈನ್ ಹಾಕ್ಕೊಂಡು ನೀವು ಡಿಸೈನ್ನ ಹಾಕಿ ಕೊಡ್ಬೋದು. ವಿತೌಟ್ ಬೀಡ್ಸ್ನು ಮಾಡ್ಬೋದು, ಇದನ್ನು ವಿತ್ ಬೀಡ್ಸ್ ಈ ಥರ ತೋರಿಸಿದ್ದೀನಿ. ಹೆವಿ ಬೀಡ್ಸ್ ಬೇಕು ಅಂದ್ರೂ ಸಹ ಪಿಕಾಟ್ಗಳ ಮಧ್ಯದಲ್ಲಿ ಒಂದೊಂದು ಬೀಡ್ಸ್ಗಳನ್ನ ಹಾಕಿ ಡಿಸೈನ್ನ ಹಾಕಿ ಕೊಡ್ಬೋದು. ಇದಕ್ಕೆ ಚಾರ್ಜ್ ಮಾಡ್ಬೋದು ಅಂದರೆ ಒಂದು 500ವರೆಗೂ ಚಾರ್ಜ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.